ಇಡೀ ದೇಶದಲ್ಲೇ ಇವ್ರು ಸುಳ್ಳು ಹೇಳ್ಕೊಂಡು ಅಲ್ಲೊಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು. ಇಲ್ಲಿ 2,000 ಕೊಡ್ತಾ ಇದೀವಿ, ಕೇಂದ್ರ ಸರ್ಕಾರ ಬಂದ್ರೆ 8,500 ಕಟಾಕಟ್. ಏನ್ರಿ ಇವತ್ತು ಹಗರಣ ಆಗಿದೆಯಲ್ಲ ಕಾಂಗ್ರೆಸ್ ಎಸ್ ಟಿ ನಿಗಮದಲ್ಲಿ, ಕಟಾಕಟ್ ಪಬ್ಲಿಕ್ ದುಡ್ಡು ತೆಲಂಗಾಣ ಕಳಿಸಿ ಇದೇ ಕಟಾಕಟ್ಟ ನಿಮ್ದು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೀನಿ, ಮುಲಾಜಿಲ್ಲದೆ ಇದ್ರ ಮ್ಯಾಗ ಆಕ್ಷನ್ ತಗೊಳ್ಳಿ, ಮುಲಾಜಿಲ್ಲದೆ ಆಕ್ಷನ್ ತಗೊಳ್ಳಿ. ರಾಜ್ಯದ ಜನತೆ ಇವತ್ತ ಸಂದೇಹದಲ್ಲಿದಾರ. ಒಂದು ಅಕೌಂಟ್ನಿಂದ ಒಂದು 25,000 ಹೋದ್ರೆ ಎಲ್ಲಿಂದ ಬಂತು ಎಲ್ಲಿಂದ ಹೋಯ್ತು ಅಂತ ವಿಚಾರಣೆ ಆಗುತ್ತೆ. 100 ಕೋಟಿ ಟ್ರಾನ್ಸ್ಫರ್ ಎಲ್ಲಿ ಹೋಯ್ತು ಎದ್ರ ಕಡೆಗೆ ಹೋಯ್ತು ಎಂಬ ಸಂದೇಹ ಜನರಲ್ ಆಗಿದೆ. ಒಬ್ಬ ಮಂತ್ರಿ ಬಲಿ ಆಗ್ತಾರೋ ಎಷ್ಟು ಜನ ಬಲಿ ಆಗ್ತಾರೋ ಗೊತ್ತಿಲ್ಲ, ಬಟ್ ಮುಖ್ಯಮಂತ್ರಿಗಳು ಇದ್ರ ಮೇಲೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು. ಜನ ಕಾಯ್ತಾ ಇದಾರ. ಇನ್ನು 4-5 ದಿವಸ ಆಯ್ತು. ಪಾಪ ಒಂದು ಅಧಿಕಾರಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ಇಷ್ಟೊಂದು ನಿರ್ಲಕ್ಷ್ಯ. CID ಕೊಟ್ಟಿದ್ರೆ ಮತ್ತೆ ಆಕೆಗೆ SIT ಮಾಡಿದ್ರಿ. CID ಮೇಲೆ ನಂಬಿಕೆ ಅಲ್ವಾ? ನಮ್ಮ ಪೊಲೀಸರ ಮೇಲೆ ನಂಬಿಕೆ ಅಲ್ವಾ ನಿಮ್ಗೆ? ಇದರಿಂದ ಎಲ್ಲೋ ಒಂದ್ ಕಡೆ ಯಾವ ದಿಶೆಯಲ್ಲಿ ನೀವು ತಗೊಂಡು ಹೋಗ್ಬೇಕಂತ ಇದ್ರಿ ತನಿಖೆ ಎಂಬುದು ಜನರಲ್ಲಿ ಸಂಶಯ ಮೂಡ್ತಾ ಇದೆ. ಅದಕ್ಕ ಇದೊಂದು ದೊಡ್ಡ ಹಗರಣ. ಇದರ ಮೇಲೆ ಬಹಳ ಶೀಘ್ರಗತಿಯಲ್ಲಿ ತೀವ್ರಗತಿಯಲ್ಲಿ ಆಕ್ಷನ್ ಆಗಬೇಕು ಎಂಬ ನಿಟ್ಟಿನಲ್ಲಿ